ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಶನ್ ಚಾನೆಲ್ನ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ರೆಗ್ಯುಲರ್ ಡಾಟ್ ಬ್ಲೌಸ್ನ 34, 36, 30 ಇರೋಂಥ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀವಿ. ಆ ಮೆಜರ್ಮೆಂಟ್ ತಕ್ಕ ನಾವು ಯಾವ ಥರ ಮಾರ್ಕ್ ಮಾಡಿ ಎಷ್ಟು ಇಟ್ಕೋಬೇಕು ಬಾಡಿ ಮೆಜರ್ಮೆಂಟ್ ಅನ್ನೋದನ್ನು ಕಟ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಾನು ಪ್ರತಿಯೊಂದು ಮಾರ್ಕಿಂಗಲ್ಲೂ ಎಷ್ಟಕ್ಕೆ ಯಾವ ಮೆಜರ್ಮೆಂಟಿಗೆ ಎಷ್ಟು ಇಟ್ಕೋಬೇಕು ತುಂಬ ಸುಲಭವಾದ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಎಲ್ಲನೂ ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ? ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂದರೆ ನಾವು ಮಾಡೋವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಕೊಟ್ಟರೆ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಹೊಸದಾಗಿ ಕಲಿಯೋರಿಗೆ ಇಲ್ಲ ಕಲಿಬೇಕು ಅಂದ್ಕೊಂಡಿರೋರಿಗೆ ನಿಮಗೇನೇ ಯಾವುದೇ ರೀತಿಯಾದ ಡೌಟ್ ಬಂದರೂ ನಮ್ಗೆ ಕಾಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ. ಏನೇ ಇದಿದ್ದು ನಿಮ್ಮ ಡೌಟ್ಸ್ ಇದ್ರೂ ನಮ್ಗೆ ಕಾಲ್ ಮಾಡ್ಬೋದು, ಇಲ್ಲ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಅದೇ ವಿಡಿಯೋನ ನಾನು ರೆಡಿ ಮಾಡಿ ಹಾಕ್ತೀನಿ. ಓಕೆನಾ? ಅದೇ ರೀತಿ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೆಜರ್ಮೆಂಟ್ನ ಈ ಥರ ತೊಗೊಂಡಿದ್ದೀನಿ. ಫ್ರಂಟ್ನಿಗೆ ಈ ಥರ ಸ್ಟ್ರೈಟ್ ಬಂದು ವಿ ಬರುತ್ತೆ. ಬ್ಯಾಕು ಸೇಮ್ ಹೇಳಿದ್ದಾರೆ. ಫುಲ್ ಸ್ಲೀವ್ಸು, ಮಾಮೂಲಿ ಡಾಟ್ ಬ್ಲೌಸು. ಇದು ಮೆಜರ್ಮೆಂಟು. ಇವಾಗ ಇದನ್ನು ಕಟಿಂಗ್ಸ್ನ ಸ್ಟಾರ್ಟ್ ಮಾಡೋಣ. ಸ್ಲೀವ್ ಲೆಂತ್ 10 ಇದೆ. ಹಾಫ್ ಇಂಚು ಇದು ಮಾರ್ಜಿನ್, ಕೆಳಗಡೆ ಮಾರ್ಜಿನ್ಗೆ. ಇಲ್ಲಿ ಮಾರ್ಜಿನ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಿ. ಇಲ್ಲಿ 3.5 ತೊಗೊಳ್ಳೋಣ. ಆಲ್ಮೋಸ್ಟ್ 16 ಇದೆ, ಅದಕ್ಕೆ 3.5 ತೊಗೊತಾ ಇದ್ದೀನಿ. ಇಲ್ಲೂ 10.5, 3.5. ಮತ್ತು ಸ್ಲೀವ್ ರಂಡು 10 ಇದೆ. ಆಲ್ಮೋಸ್ಟ್ 16 ಇದೆ. 1.1 ಇಂಚ್ ಮೇಲೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. 16 ಹಿಂಗೆ ಶೇಪ್ ಕೊಡ್ತೀವಲ್ಲ ಅವಾಗ ಅದು ಬರುತ್ತೆ. ಇದು ಸ್ಟಿಚಿಂಗ್ಗೆ, ಇದು ಮಾರ್ಜಿನ್ಗೆ. ಹಿಂಗೆ ವೀಲ್ ಮಾರ್ಕ್ ಹಾಕ್ಬಿಡಿ. ಆವಾಗ ಹೊಲಿಯೋರಿಗೆ ನೋಡಿ ಸ್ಟಿಚಿಲ್ಲಿ ಹಾಕಬೇಕು ಅಂತ ಈ ಥರ ಮಾರ್ಕಿಂಗ್ ಕಾಣಿಸುತ್ತೆ. ಅದಾದಮೇಲೆ ಶೇಪು, ಇದು ಬ್ಯಾಕ್ ಶೇಪು, ಇದು ಫ್ರಂಟ್ ಶೇಪ್. ಈ ಥರ ಎಸ್ ಟೈಪಲ್ಲಿ ಇಷ್ಟೇ, ಒಂದು ಅರ್ಧ ಮುಕ್ಕಾಲು ಇಂಚ್ ಡಿಫ್ರೆನ್ಸ್ ಬರುತ್ತೆ. ಅದೇನು ಜಾಸ್ತಿ ಏನು ಬರೋಲ್ಲ. ನಾವಿಲ್ಲಿ 3.5 ಇಂಚ್ ಡೌನ್ ತೊಗೊಂಡ್ರೆ ಆ ಡೌನ್ ತಕ್ಕಂಗೆ ಅದು ಶೇಪ್ ಮಾಡಿ ತೊಗೊಂಡಿದ್ದು ಅಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇವಾಗ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ತೀನಿ. ಇವಾಗ ನೀವು ಬ್ಯಾಕು ಫ್ರಂಟ್ ಹೆಂಗೂ ಕಟ್ ಮಾಡ್ಕೋಬೋದು. ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದರಿಂದ ನಾನು ಈ ಥರ ಬರುತ್ತೆ. ಇಲ್ಲಿ ಒಂದು ಚಟ್ಕ ಹಾಕ್ಕೊಳ್ಳಿ. ಇಲ್ಲಿ ಒಂದು ಚೂರು ಕ್ಲಾಸ್ ತೊಗೊಳ್ಳಿ ಸರ್. ಇದಾದಮೇಲೆ ಬ್ಯಾಕು, ಇದು ಒಳ್ಳೆಯ ಮಾರ್ಜಿನ್ಗೆ. ಇವಾಗ 13.5 ಲೆಂತ್ ಇದೆ. 13.5, 6 ಇಂಚು ಹಾರ್ಮಲ್ ಡೌನು. ಡೀಪ್ ಬಂದುಬಿಟ್ಟು 9 ಇದೆ. 9ಗೆ ಒಂದು ಮಾರ್ಕು. 13.5, 6, 9ಗೆ ಇದು ರೆಡಿ. ಇದು ಮಾರ್ಜಿನ್ಗೆ. ಇದು ಹಾರ್ಮಲ್ ಡೌನ್ ಲೈನು, ಇದು ಬ್ಯಾಕ್ ಡೀಪ್ ಲೈನು. ಇಲ್ಲಿ ಮಾರ್ಜಿನ್ ಇರುತ್ತೆ, ಒಲೆಯಕ್ಕೆ ಇಲ್ಲೂ ಮಾರ್ಜಿನ್ ಇರುತ್ತೆ. ಇದು ನೆಕ್ ಡೀಪ್ದು, ಇದು ಹಾರ್ಮಲ್ದು. ಇವಾಗ ವೇಸ್ಟ್ ಬಂದುಬಿಟ್ಟು 30 ಇದೆ. 30 ಅಂದರೆ 7.5 ಬರುತ್ತೆ. ಇಲ್ಲಿ 3.5ಗೆ ಬ್ಯಾಕ್ ಡಾಟ್ ಮಾರ್ಕು. ಇಲ್ಲಿ ಡಾಟ್ ಹಿಡಿದೆ ಮತ್ತೆ ಇಲ್ಲಿ ಮಾರ್ಜಿನ್ ಕಮ್ಮಿ ಆಗುತ್ತೆ. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಅರ್ಧ ಇಂಚು ಈ ಮಾರ್ಜಿನ್ಗೆ ಇಲ್ಲಿ ಎಕ್ಸ್ಟ್ರಾ ಕೊಟ್ಕೊಂಡಿದ್ದೀವಿ. ಇದು 34, 36 ಇದೆ. 36 ಅಂದರೆ 9 ಇಂಚು. ಇದು ಡಿಸ್ಟೆನ್ಸು 2 ಇಟ್ಕೊಂಡಿದ್ದೀನಿ. ಇಲ್ಲಿ 3 ಇಂಚ್ ಇಟ್ಕೊಳ್ಳಿ ನೆಕ್ ಬ್ರಾಡು. ಇಲ್ಲಿ ಬಂದುಬಿಟ್ಟು ನಿಮಗೆ 5.25 ಇಟ್ಕೊಳ್ಳಿ. 5.25, 6 ಇಂಚು ನೋಡಿದ್ದಾರೆ. 5.25 ಇಟ್ಕೊಳ್ಳೋಣ. ಸೇಮ್ ಇಲ್ಲೂ 3 ಇಂಚ್ ಇಟ್ಕೊಳ್ಳಿ. ಅವ್ರಿಗೆ ಶೋಲ್ಡ್ರು 2.25 ಬರುತ್ತೆ. 2.25 ಸಾಕಂತೆ ಕಸ್ಟಮರ್ಗೆ ಹೇಳಿದ್ದೀವಿ. ನಾವು ತೊಗೋಬೇಕಾದ್ರೆ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ. ರೆಗ್ಯುಲರಾಗಿ ಬಂದುಬಿಟ್ಟು ಇದು 2.5 ಇದ್ದರೆ 2, 2.25, 2.5, 2 ಮೇಲೆ ಇದ್ದರೆ ಸ್ಟ್ಯಾಂಡರ್ಡ್. ಅದು
ಅದಕ್ಕಿಂತ ಕಮ್ಮಿ ಬೇಕು ಅಂದರೆ ಅವ್ರಿಗೆ ಹೇಳ್ತಾರೆ, ಕಸ್ಟಮರ್ ಹೇಳ್ತಾರೆ ನಮ್ಗೆ ಇನ್ನೂ ಕಮ್ಮಿ ಬೇಕು ಅಂದಾಗ ಆವಾಗ ಇಲ್ಲಿ ಕಮ್ಮಿ ಮಾಡಲ್ಲ, ಇದನ್ನು ಜಾಸ್ತಿ ಮಾಡ್ಕೊತೀವಿ. ಇದೇ ನೀವು ತುಂಬ ಅಬ್ಸರ್ವ್ ಮಾಡಬೇಕಾಗಿರೋದು. ಈ ಥರ ಶೇಪ್ ಕೊಡ್ತದೆ, ಬ್ಯಾಕ್ ರೌಂಡ್ ಶೇಪು. ಇಷ್ಟು ಬಂದಮೇಲೆ ಇನ್ನೂ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳೋದು. ಈಗ ಕಟ್ ಮಾಡಾದ್ಮೇಲೆ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಒಂದ್ಸರಿ ಚೆಕ್ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ. ನೋಡಿ 30 ಮೆಜರ್ಮೆಂಟ್ ಕರೆಕ್ಟಾಗಿದೆ, ಡಾಟ್ ಮಾರ್ಜಿನ್ ಬಿಟ್ಟಿದ್ದೀನಿ, 36 ಕರೆಕ್ಟಾಗಿದೆ, 3 ಇಂಚ್ ಕರೆಕ್ಟಾಗಿದೆ, ಇಲ್ಲಿ 3 ಇಂಚ್ ಇದೆ, ಟೋಟಲ್ಲು 5 ಮುಕ್ಕಲ್ಲಿದೆ. 5 12 ಇದ್ರೂ ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಬರೋಲ್ಲ. 12 ಅಂದ್ಕೊಳ್ಳಿ. ಮತ್ತು ಇದು ಈ ಡೀಪು ಇಲ್ಲಿವರೆಗೂ ಬಂತು ಅಂದ್ಕೊಳ್ಳಿ, ಸಪೋಸ್ ಎಷ್ಟು ಒಂದು 6.25 ಬಂದಾಗ ಇದೇನು ಮಾಡ್ತೀವಿ 14 ಇಟ್ಕೋಬೇಕು. ಇದು 14 ಇಟ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಪೋರ್ಷನಲ್ಲಿ ಟೈಟ್ ಆಗುತ್ತೆ, ಆಮೇಲೆ ಮೂಮೆಂಟಿಂಗ್ ಕೈಗೆ ಆಳ್ಸಾಗ ಏನಾಗುತ್ತೆ ಇಲ್ಲಿ ಟೈಟಾಗಿ ಎಳ್ಕೊಂಡ್ಬಿಡುತ್ತೆ. ಅಕಸ್ಮಾತ್ ಇತ್ತಾಗ ಮಾಡಿ ಇದು ಜಾಸ್ತಿ ಮಾಡಿ ಹಿಂಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ಪೋರ್ಷನ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ, ಆವಾಗ ಏನಾಗುತ್ತೆ ಅಂದರೆ ಇಲ್ಲಿ ಟೈಟ್ ಬರೋಲ್ಲ. ಇದನ್ನು ಡೀಪ್ ಕೊಟ್ಟಿದ್ದೀವಿ, ಇಲ್ಲಿ ಓಪನ್ ಇರುತ್ತೆ, ಬ್ಲೌಸ್ ಆ ಕಡೆ ಹೋಗ್ಬಿಡುತ್ತೆ ಅಂತ ಏನು ಮಾಡ್ತೀವಿ ಇದನ್ನು ಈ ಕಡೆ ಮಾಡ್ಕೊತೀವಿ. ಅವಾಗ ಏನಾಗುತ್ತಂದ್ರೆ ಆ ಕಡೆ ಹೋಗಿದ್ರೆ ಇದು ಇಲ್ಲೇ ನಿಂತ್ಕೊತದೆ. ಇಲ್ಲಿ ಓಪನ್ ಇರೋದ್ರಿಂದ 3 ಇಂಚು 6 ಇಂಚು 7 8 ಇಂಚು ಇಷ್ಟು ಓಪನ್ ಆಗುತ್ತೆ. ಓಪನ್ ಆದಾಗ ಹಿಂಗೆ ಜರ್ಕೊತದೆ. ನಾವು ಆಲ್ರೆಡಿ ಪೀಸ್ ಕಟ್ ಮಾಡಿದ್ದು ಹಿಂಗೆ ಜರ್ಕೊಂಡಾಗ ಈ 2.5 ಇಂಚು ಇದು ಬಂದುಬಿಟ್ಟು ಫ್ರೀ ಆಗುತ್ತೆ, ರೊಟೇಟ್ ಆಗುತ್ತೆ. ಇದು ಮೇಲೆ ಬಂದರೆ ಇಲ್ಲಿ ಆಡೋಕ್ಕೆ ಸ್ಪೇಸ್ ಇರೋಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಈ ಪೋರ್ಷನ್ನ ಇಲ್ಲಿ ತೊಗೊಂಡು ಈ ಪೋರ್ಷನ್ನ ಕಮ್ಮಿ ಮಾಡಿಕೊಂಡು ಹಿಂಗೆ ಕಟ್ ಮಾಡ್ಕೊತೀವಿ, ಈ ಥರ ಕಟ್ ಮಾಡ್ತೀವಿ. ಇದಿಷ್ಟು ಇದು ಮೇಲೆ ಬಂದಾಗ ಇದನ್ನು ಜಾಸ್ತಿ ಮಾಡ್ಬೇಕು, ಈ ಬ್ಯಾಕ್ ಪೋರ್ಷನ್ನ. ಇವಾಗ ಹಾರ್ಮೋಲ್ ಒಂದು ಚೆಕ್ ಮಾಡಿಲ್ಲ ನಾವು. ನೋಡಿ 16 ನಾನು ಅಂದಾಜಾಗಿ ಮಾರ್ಕ್ ಹಾಕಿದ್ದೇನೆ ನೋಡಿ, ಕರೆಕ್ಟಾಗಿ 16 ಬರ್ತಾಯಿದೆ. ಇವಾಗ ಏನು ಇದು ಚೆಕ್ ಮಾಡ್ಕೊಂಡ್ವಿ, ಈ ಡೀಪ್ ಚೆಕ್ ಮಾಡ್ಕೊಂಡ್ವಿ, ಡೀಪ್ ಚೆಕ್ ಮಾಡ್ಕೊಂಡು ಈ ಬ್ರಾಡು ವೇಸ್ಟು ಚೆಸ್ಟು ಎಲ್ಲ ಚೆಕ್ ಮಾಡ್ಕೊಂಡ್ವಿ, ಕರೆಕ್ಟಾಗಿದೆ. ಇವಾಗ ಕಟ್ ಮಾಡೋಣ. ನೆಕ್ಕು ಸ್ಕ್ವೇರ್ ವಿ ಇರೋದು ಆ ಥರ. ಈ ಆರ್ಮಲ್ ಶೇಪ್ ನೀಟಾಗಿ ತಗೊಳ್ಳಿ, ಇಲ್ಲಾಂದರೆ ರಿಂಕಲ್ಸ್ ಬಂದುಬಿಡುತ್ತೆ ಬ್ಲೌಸು. ರೆಡಿ ಆದಮೇಲೆ ಇಲ್ಲಿ ಉಬ್ಕೊಳ್ಳೋದು ಆ ಥರ ಎಲ್ಲ ಬರುತ್ತೆ. ಅದು ಬರ್ದಿರ ಇರಬೇಕು ಅಂದರೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡು. ನಿಮ್ಗೆ ಹಂಗೂ ಡೌಟ್ ಬಂತು ಅಂದರೆ ಈ ಥರ ಸ್ಲೀವ್ಸ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇದಾದಮೇಲೆ ಫ್ರಂಟ್ ನೋಡಿ, ಬ್ಯಾಕ್ ಆ ಕಡೆ ತೊಗೊಂಡ್ವಿ, ಈ ಕಡೆ ಓಪನ್ ಪೀಸ್ ಇದೆ, ಆ ಕಡೆ ಕ್ಲೋಸ್ ಬರುತ್ತೆ. ಈ ಪೀಸು ಇಲ್ಲಿಂದ ಫ್ರಂಟ್ ಸ್ಟಾರ್ಟ್ ಮಾಡ್ಕೋಬೇಕು. ಬ್ಯಾಕ್ ಇಲ್ಲದೆ ಫ್ರಂಟ್ ಕಟ್ ಮಾಡೋಕ್ಕಾಗಲ್ಲ, ಸ್ಲೀವ್ಸ್ ಇಲ್ಲದೆ ಬ್ಯಾಕ್ ಕಟ್ ಮಾಡೋಕ್ಕಾಗಲ್ಲ. ಅದಕ್ಕೆ 1 by 1 ಸ್ಟ್ಯಾಂಡರ್ಡಾಗಿ ಕಟ್ ಮಾಡ್ಕೋಬೇಕು. ಇದಿಷ್ಟಾಯಿತು. ಇವಾಗ ಹಿಂಗೆ ಇಟ್ಕೊಂಡಿದ್ದೀನಿ ಬ್ಯಾಕ್ನ, ಇಲ್ಲಿಗೆ 9 ಇಂಚ್ ಬರುತ್ತೆ. ನೀವು 9.5 ತೊಗೋಬೇಕು. ಈ ಅರ್ಧ ಇಂಚ್ ಏನಕ್ಕೆ ಅಂತಂದರೆ ಈ ಅರ್ಧ ಇಂಚು ಉಕ್ಸ್ ಪಟ್ಟಿ ಹೊಲಿತೀವಿ, ಫೋಲ್ಡಿಂಗು, ಆಮೇಲೆ ಇಲ್ಲಿ ಡಾಟ್ಗಳು ಹಿಡಿತೀವಿ, ಇಲ್ಲಿ 1/4 ಇಂಚು, ಇಲ್ಲಿ ಡಾಟ್ಗಳು 1/4 ಇಂಚ್ ಹೋದಾಗ ನಿಮಗೆ ರೆಡಿ 36 ಬರುತ್ತೆ. ಯಾವಾಗೂ ಅಷ್ಟೇ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಫ್ರಂಟಿಗೆ. ಆಮೇಲೆ ಫ್ರಂಟ್ ಡೀಪು 7.5 ಮಾರ್ಕಿಂಗು. ಫಸ್ಟ್ ಕೆಲಸ 1 by 1 ಮಾಡೋಣ. ಹಿಂಗೆ ಕ್ರಾಸ್ ತೊಗೊಂಡ್ವಿ, ಹಿಂಗೆ ತೊಗೊಂಡ್ವಿ, ಇನ್ನು ಸ್ವಲ್ಪ ಅರ್ಧ ಎತ್ಬಿಟ್ಟು ಹಿಂಗೆ ಈ ಥರ ನೆಕ್ ಶೇಪ್ ಇದೆ ಇದು.
ಇಲ್ಲಿಂದ ಇಲ್ಲಿ ಸ್ಟ್ರೈಟ್ಗೆ ಅಟ್ಲೀಸ್ಟ್ ಒಂದು 5.5 6 ಇಂಚ್ ಇರಬೇಕು. ಇಲ್ಲ ಇಲ್ಲಿ ಮೇಲ್ಗಡೆ ಹೋಗ್ಬಿಡುತ್ತೆ, ಅದು ಲುಕ್ಕು ಹೋಗ್ಬಿಡುತ್ತೆ. ನೆಕ್ ಶೋಲ್ಡರಿಂದ ಇಲ್ಲಿ 6 ಇಂಚ್ ಇರಬೇಕು. 6 ಇಂಚಿಂದ 1 ಇಂಚು ಡೌನ್ ಬಂದರೆ ಸಾಕು, ಶೇಪ್ ಕರೆಕ್ಟಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಮೇಲೆ ಆಗಿಬಿಟ್ರೆ ನಿಮ್ಗೆ ಅಷ್ಟು ಲುಕ್ ಕೊಡಲ್ಲ. ಇದು ಕರೆಕ್ಟಾಗಿದೆ. ಆಮೇಲೆ ನಾವು ಹೆಂಗೆ ಫಾಲೋ ಮಾಡ್ತೀವಿ 1 by 1 ಹಂಗೆ ಫಾಲೋ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಇಲ್ಲಿವರೆಗೆ ಕಟ್ ಮಾಡ್ಕೊಂಡ್ವಿ. ಇದು ಹೆಂಗೆ ಯಾವ ಲೆಕ್ಕಾಚಾರ ಅಂತ ಅನ್ಕೊತೀರ ನೀವು. ಇವಾಗ ನೋಡಿ, ಇದ್ರ ಮೇಲೆ ಇಟ್ಕೊಂಡು ಅಂದಾಜು ಮಾರ್ಕ್ ಮಾಡೋಣ. 10, 13.5, 36. ಇಲ್ಲಿ ಬಂದು 36 ಅಲ್ಲ, 9.5. 9.5 ಅಂದರೆ 1.5 ಇಂಚ್ ಎಕ್ಸ್ಟ್ರಾ. 1.5 ಇಂಚ್ ಎಕ್ಸ್ಟ್ರಾ ಬಂದರೆ ಸಾಕು ನಮಗೆ. 1.5 ಇಂಚ್ ಈ ಸೈಜಿಗೆ, ಇಲ್ಲಿ 1.5 ಇಂಚಿಗೆ ಹಿಂಗೆ ಕ್ರಾಸಾಗಿ ಲೈನ್ ಹಾಕೊಳ್ಳಿ. ಮತ್ತು ಅಷ್ಟೇ. ಇದರಲ್ಲಿ ಚೆಸ್ಟ್ ಮೆಜರ್ಮೆಂಟಲ್ಲಿ ನಿಮ್ಗೆ ಹೆಂಗೆ ಸರ್ ಅಂದಾಜಾಗಿ 1.5 ತೊಗೊಂಡ್ಬಿಟ್ರಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದ್ಕೊತೀರಾ? ಇವಾಗ ನೋಡಿ ತೋರಿಸ್ತೀನಿ. ಏನೋ ಡೌಟ್ ಇದ್ದರೆ ಕೇಳಿ. ಇದು ಡಾಟ್ ಮೆಜರ್ಮೆಂಟ್ ಬಂದು 10, 13.5 ಇದೆ. ಆಮೇಲೆ ಈ ಡಿಸ್ಟೆನ್ಸ್ ಬಂದ್ಬಿಟ್ಟು 4 ಇಟ್ಕೊಳ್ಳಿ. ಅದಾದಮೇಲೆ ಸ್ಟ್ರೈಟ್ ಲೈನು, ಅದು ಸ್ಟ್ರೈಟ್ ಲೈನು, ಅದು ಸ್ಟ್ರೈಟು, ಇದು ಕ್ರಾಸು, ಇದು ಕ್ರಾಸು, ಇನ್ನೊಂದು ಡಾಟ್ ಮೆಜರ್ಮೆಂಟು, ಇದು ಮೆಜರ್ಮೆಂಟು ನೋಡಿದ್ದು 9.5 ಇಟ್ಕೊಂಡಿದ್ದು. 5 ಇಂಚ್ ಜಾಸ್ತಿ ಆಯಿತು, ಟೋಟಲು 1 ಇಂಚ್ ಜಾಸ್ತಿ ಆಯಿತು. 36 ಅಂದರೆ 9 ಇಂಚ್ ಬರುತ್ತೆ. 1 ಇಂಚ್ ಅಂದರೆ 2 ಇಂಚ್ ಬರುತ್ತೆ. ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ. ಮತ್ತು ಇದಾದಮೇಲೆ ಫ್ರಂಟ್ ಶೇಪು ಈ ಥರ ಬರುತ್ತೆ. ಇದು ಮೆಜರ್ಮೆಂಟು. ನೆಕ್ಸ್ಟು ಬೆಲ್ಟ್. ಇದು ಉಚ್ಚಪಟ್ಟಿಗೆ ಮಾರ್ಜಿನ್ನು. ಮತ್ತು ಇದು ಕೆಳಗಡೆ ಮಾರ್ಜಿನ್ನು. ವೇಸ್ಟ್ 30 ಇದೆ, 30ಗೆ 1 ಮಾರ್ಕು, 3.5. ಇಲ್ಲಿ ಅದು ಸೈಡ್ ಮಾರ್ಜಿನ್ನು, ಇದಕ್ಕೊಂದು ಲೈನು. ಅದಾದಮೇಲೆ ಇದು ಸ್ಟ್ಯಾಂಡರ್ಡ್ ಆಗಿ 3.5, 1 ಇಂಚ್ ಕಮ್ಮಿ ಸೆಂಟ್ರಲ್ಲಿ 2.5, ಇದು 3.5. ಅದಾದಮೇಲೆ ಕಟಿಂಗು. ಮತ್ತು ಇದು ಮಾರ್ಜಿನ್ ಬಿಟ್ಬಿಟ್ಟು ಸೇಮ್ ಮಾರ್ಕಿಂಗ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಕಟಿಂಗು. ಮತ್ತು ಇದು ಕ್ರಾಸಾಗಿ ಹಲೋ ಹಲೋ हाँ दुकान में हो। हाँ वो काम पे नहीं आया। हाँ अच्छा ठीक है अभी डाल दे।
ಆದಮೇಲೆ ಇದು ನೋಡಿ, ಇದು ಮೆಜರ್ಮೆಂಟು 3 ಇದೆ. ಇಲ್ಲಿ ಸೈಡಲ್ಲಿ 3 ಇಟ್ಟರೆ ಇಷ್ಟು ಬರುತ್ತೆ. 1 ಇಂಚು ಮಾರ್ಜಿನ್ ಹೋಗುತ್ತೆ. ಇನ್ನು ಸ್ವಲ್ಪ ಶೇಪ್ ತೆಗೆದುಬಿಡಿ. ಅದಾದಮೇಲೆ ಸೈಡ್ ಅಟ್ಟು ಸ್ವಲ್ಪ ಲೈಟಾಗಿ ಬರುತ್ತೆ. ಇದನ್ನು ಈ ಥರ ಇಟ್ಕೊಂಡು ಬೆಲ್ಟ್ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಷ್ಟು ಡಾಟು ಇಟ್ಕೊಂಡು ಕರೆಕ್ಟಾಗಿ ಬಂತು. ಇವಾಗ ಅಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಬೆಲ್ಟ್ ಇದು ಸ್ಟ್ಯಾಂಡರ್ಡು 3.5 ಬರ್ಬೋದು, 2.5 ಬರ್ಬೋದು. 2 ಸ್ಟ್ಯಾಂಡರ್ಡ್ ಆಗಿರುತ್ತೆ. 3 ಹೊಲ್ದಾದ್ಮೇಲೆ 2 ಬರುತ್ತೆ. ಓಕೆ, ಇದೇನು ಪ್ರಾಬ್ಲಮ್ ಇಲ್ಲ. ಸಣ್ಣ ಇದ್ದರೆ ಸ್ಟಿಫ್ ಆಗಿ ಕೂರ್ತದೆ. ಆಮೇಲೆ ಮೈನು ಕೆಲವು ಸಬ್ಸ್ಕ್ರೈಬರ್ ಕೇಳಿದ್ರು ಇಲ್ಲಿ ಚುಷ್ಟಲ್ಲೇ ಟೈಟ್ ಆಗುತ್ತೆ ಅಂತ. ಏನಕ್ಕೆ ಹಂಗಾಗುತ್ತೆ ಅಂತಂದರೆ, ಇವಾಗ ನೋಡಿ ಮೆಜರ್ಮೆಂಟ್ ಬಂದುಬಿಟ್ಟು ಅಪ್ಪರ್ ಚೆಸ್ಟು 34 ಇದೆ, ಮಿಡಿಲ್ ಚೆಸ್ಟ್ ಬಂದುಬಿಟ್ಟು 36 ಇದೆ, ವೇಸ್ಟು 30 ಇದೆ. ಈ ಪೋರ್ಷನ್ ನಮ್ಗೆ ಬೇಕಾಗಿರೋದು. ಇಲ್ಲಿ ನೋಡಿ, ಇಲ್ಲಿ 36 ಬರುತ್ತೆ, ಇದು ಸರಿ ಹೋಗುತ್ತೆ. ಓಕೆ, ಈ ಪೋರ್ಷನಲ್ಲಿ ಟೈಟ್ ಆಗುತ್ತೆ, ಇಲ್ಲ ಲೂಸ್ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ 36 ಇದೆ, ಅದಕ್ಕೆ +4 ಹಾಕಿದ್ದೀವಿ. 4 ಹಾಕಿದ್ಮೇಲೆ ಎಷ್ಟಾಯಿತು? 40 ಆಯಿತು. ಇಲ್ಲಿ ನೋಡಿ 40 ಬಂದಿದೆ. 40 ಬಂದುಬಿಟ್ಟು ಈ ಡಾಟ್ಗಳೆಲ್ಲ ಹಿಡಿದಾಗ 1 ಇಂಚ್ ಹೋಗ್ಬಿಡುತ್ತೆ. ಅವಾಗ ಎಷ್ಟಾಗುತ್ತೆ? 39 ಆಗುತ್ತೆ. 39 ಆದಾಗ ನಿಮಗೆ ಲೂಸು ಪರ್ಫೆಕ್ಟಾಗಿ ಬರುತ್ತೆ. ಆ ಥರ ಡಿಪೆಂಡ್ ಮಾಡಿ 4 ಇಂಚಸ್ಸು ಇಲ್ಲ 3 ಇಂಚಸ್ ಇಲ್ಲಿ ಎಕ್ಸ್ಟ್ರಾ ಬರೋ ಥರ ಈ ಥರ ಮೆಜರ್ಮೆಂಟ್ ಚೆಕ್ ಮಾಡ್ಕೊಂಡಿದ್ದೀರಂದರೆ ನಿಮಗೆ ಲೂಸ್ ಬರೋಲ್ಲ. ಮೆಜರ್ಮೆಂಟ್ಗಿಂತ ಮೈನ್ ಮೆಜರ್ಮೆಂಟು 36 ಇದ್ದರೆ +4 ಹಾಕ್ಕೊಂಡು ಎಷ್ಟಾಯಿತು? 10 ಇಟ್ಕೊಳ್ಳಿ. ಈ ಡಾಟ್ ಹತ್ರ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡಾಗ 10 ಬಂತು ಅಂದರೆ 40 ಆಯಿತು. 40 1 ಇಂಚಲ್ಲಿ ಈ ಉಕ್ಸ್ ಪಟ್ಟಿ ಈ ಡಾಟ್ಗೆ ಎಲ್ಲ 1 ಇಂಚು ಶಿಂಕ್ ಆಗಿಬಿಡುತ್ತೆ ನೋಡಿ. ಆವಾಗ 3 ಇಂಚಸ್ ಬಂದರೆ ಪರ್ಫೆಕ್ಟಾಗಿ ಬರುತ್ತೆ. ಇದು ಇವತ್ತಿನ ವೀಡಿಯೋ. ಇದೆಲ್ಲ ಡೌಟ್ಸ್ ಇದ್ದರೆ ನಮಗೆ ಕಾಮೆಂಟ್ ಮಾಡಿ, ಖಂಡಿತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಮತ್ತು ವೀಲ್ ಮಾರ್ಕ್ನ ಯೂಸ್ ಮಾಡ್ತೀನಿ.